ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ನೋಡಿ, ಇವತ್ತು ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯಿಂದ ಒಂದು ಸರ್ಕಾರಿ ಆಂಬ್ಯುಲೆನ್ಸಲ್ಲಿ ಒಂದು ಪೇಷಂಟ್ ಲೆಟರ್ ಮಾಡಿಸಿ ಕರ್ಕೊಂಡ್ಬಂದಿದ್ದಾರೆ. ಆನಂದ್ ಕುಂಬ್ಳೆ ಅಣ್ಣನವರು ಕಳಿಸ್ಕೊಟ್ಟಿದ್ದಾರೆ. ಆ ಪೇಷಂಟ್ನ ಮಾತಾಡ್ಸೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಅಣ್ಣನವ್ರನ್ನ ಮಾತಾಡ್ಸೋಣ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ನಿಮ್ಮ ಹೆಸರು? ರೇಣುಕಪ್ಪ ಅಂತ. ರೇಣುಕಪ್ಪ, ಆಂಬ್ಯುಲೆನ್ಸ್ ಡ್ರೈವರು, ವಾಹನ ಚಾಲಕರು, ಸರ್ಕಾರಿ ಆಸ್ಪತ್ರೆ. ನೋಡಿ ಸ್ನೇಹಿತರೆ, ಯಾರು ಅಂತ ಗೊತ್ತಿಲ್ಲ, ಒಬ್ಬ ವ್ಯಕ್ತಿನ ಕರ್ಕೊಂಡ್ಬಂದಿದ್ದಾರೆ. ದಯವಿಟ್ಟು ರೀ ಅಣ್ಣ ತಮ್ಮದಿರು, ಕರ್ನಾಟಕ ಜನರು ಈ ವಿಡಿಯೋನ ಶೇರ್ ಮಾಡ್ರಿ, ನಿಮಗೆ ಪುಣ್ಯ ಬರುತ್ತೆ. ಬನ್ನಿ. ಅಪ್ಪಿ, ಏನು ಹೆಸರು? ಸ್ವಾಮಿ. ಅಣ್ಣ ನಿಮ್ಮ ಹೆಸರು? ನವೀನ್. ಅಲ್ಲೇ ಆಂಬ್ಯುಲೆನ್ಸ್ ಡ್ರೈವರ್ ಸ್ನೇಹಿತರೆ ಇವರು ಕೂಡ. ಪ್ರತಿಯೊಬ್ಬರು ನೋಡಿ ಅಣ್ಣ ತಮ್ಮದಿರು. ನಮ್ಮ ಆನಂದ್ ಕುಂಬ್ಳೆ ಅಣ್ಣನವರು ಅಲ್ಲೇ ಕೌನ್ಸಿಲರು, ನಮ್ಮ ಕುಣಿಗಲ್ ತಾಲೂಕಿನಲ್ಲೇ ಕೌನ್ಸಿಲರು. ನೋಡಿ, ಈ ವ್ಯಕ್ತಿ ಯಾರಿಗಾದ್ರೂ ಗೊತ್ತಿದ್ರೆ. ಅಣ್ಣ ನಿಮ್ಮ ಹೆಸರು? ಶಿವಕುಮಾರ್. ನಿಮ್ಮ ತಂದೆ ಹೆಸರು? ಗಣೇಶಪ್ಪ. ಯಾವ ಊರು? ಕುಣಿಗಲ್. ಬೋಗಿ ಕಾಲೋನಿ 20ನೇ ವಾರ್ಡು. ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪದಿರು? ಯಾರು ಇಲ್ಲ. ಹೇಳಿ ಅಣ್ಣ. ಇಲ್ಲ ಅಣ್ಣ, ಸುಳ್ಳು ಹೇಳ್ಬೇಡಿ, ನಿಜ. ಇಲ್ಲ, ನಿಜವಾಗ್ಲೂ ಇಲ್ಲ. ಹಿಂಗೆ ಫ್ರೆಂಡ್ ತರ ಅವರಷ್ಟೇ, ಎಲ್ಲರೂ ಫ್ರೆಂಡ್ಸ್. ಅದೇ ಮಾಮೂಲಿ ಗಾಡಿ ಓಡಿಸ್ತೀವಲ್ಲ. ಸ್ನೇಹಿತರೆ ನೋಡ್ತಾ ಇದ್ರಲ್ಲ, ಈ ವ್ಯಕ್ತಿಗೆ ಸ್ವಾಧೀನ ಇಲ್ಲ, ಅಂದ್ರೆ ಸೊಂಟ ಮತ್ತೆ ಇದೆ. ಅಣ್ಣ ಏನಾಗಿದೆ ನಿಮ್ ಗೊತ್ತಿದ್ದಂಗೆ ಸ್ವಲ್ಪ? ಅದೇ ಸ್ಪೈನಲ್ ಪ್ರಾಬ್ಲಮ್ ಇದೆ ಅಂತಂದು ಹೇಳಿದ ಡಾಕ್ಟ್ರು. ಏನು ರಿಪೋರ್ಟ್ ಏನೋ ಕೊಟ್ಟಾರಣ್ಣ? ರಿಪೋರ್ಟ್ ಏನಿಲ್ಲ. ನೋಡಿ ಸ್ನೇಹಿತರೆ, ನಮ್ಮ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯಿಂದ ಕಳಿಸ್ಕೊಟ್ಟಿದ್ದಾರೆ. ನೋಡ್ತಾ ಇದ್ರಲ್ಲ, ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಇಂಥವ್ರ ಸೇವೆ ಮಾಡ್ತಾ ಇದೀವಿ. ದಯವಿಟ್ಟು ಯಾರು ಅಂತ ಗೊತ್ತಿಲ್ಲ ನಮಗಂತೂ. ಈ ವಿಡಿಯೋ ಖಂಡಿತವಾಗ್ಲೂ ಶೇರ್ ಮಾಡಿ. ಅವರ ಫ್ಯಾಮಿಲಿ ಯಾರಾದರೂ ಬಂದು ಕರ್ಕೊಂಡು ಹೋಗ್ಲಿ. ಯಾಕಂದರೆ ಫುಲ್ಲು ಬೆಡ್ಡು ಎಲ್ಲ ಹಾಸಿಗೆಯಲ್ಲೇ 1, 2 ಎಲ್ಲ ಹೇಳ್ತೀವಲ್ಲ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಈಗ ಆಶ್ರಮಕ್ಕೆ ಕರ್ಕೊತೀವಿ. ಆಟೋ ಗಂಗಾಧರ ಆಶ್ರಮ ಕಟ್ಟಡ ಮಾಡಲು, ಆಶ್ರಮ ಕಟ್ಟಿಸಲು ಇಂಥವ್ರಿಗಾಗಿ ನೋಡ್ರಿ, ಏನು ಹೇಳಿ, ಇಂಥವ್ರಿಗಾಗಿ ನಾನು ಸೇವೆ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಕೈಲಾದ ಒಂದು ಜಲ್ಲಿ, ಕಲ್ಲು, ಇಟ್ಟಿಗೆ, ಸಿಮೆಂಟು ಅಂದರೆ ಕಟ್ಸೋಕ್ಕೆ, ಆಶ್ರಮ ಕಟ್ಸೋಕ್ಕೆ ಯಾರಾದರೂ ಸಹಾಯ ಮಾಡೋರು, ನಮ್ಮ ಕುಣಿಗಲ್ಲಿನ ಅಣ್ಣ ತಮ್ಮದಿರು, ಅಕ್ಕ ತಂಗಿಯರು, ಕರ್ನಾಟಕಿನ ಜನರು, ಅಣ್ಣ ತಮ್ಮದಿರು ಎಲ್ಲರೂ ಸಹಾಯ ಮಾಡ್ಬೋದು. ಪ್ರತಿಯೊಬ್ಬರು ರೀ, ಇಂಥವ್ರಿಗಾಗಿ ನೋಡ್ರಿ ನಾವು ಮಾಡ್ತಾರೋ ಸೇವೆ. ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ನೋಡ್ತಾ ಇದ್ರಲ್ಲ ಪಾಪ ಆ ವ್ಯಕ್ತಿ ಮಕ್ಕ ನೋಡ್ಕೊಂಡ್ರಲ್ಲ. ದಯವಿಟ್ಟು ಅಣ್ಣ ತಮ್ಮದಿರು ಎಲ್ಲರೂ ಶೇರ್ ಮಾಡಿ. ಅಣ್ಣ ಥ್ಯಾಂಕ್ ಯು. ಒಬ್ಬರು ವ್ಯಕ್ತಿಗೆ ಒಳ್ಳೆ ಕೆಲಸ ಮಾಡಿದ್ದೀರಾ. ಇವರು ಕಡೆ ಸಿಗೋವರೆಗೂ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡ್ತಾಯಿರಿ. ನಮ್ಮ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಸೇರಿ ಕುಣಿಗಲ್ಲಿಂದ 3ನೇದು ನೋಡಿ ಪೇಷಂಟು ತಂದು ಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿ ಜನಸೇವೆ ಮಾಡ್ತವ್ರೆ. ಇವ್ರಿಗೆಲ್ಲರೂ ಸಪೋರ್ಟ್ ಮಾಡಿ. ಖಂಡಿತವಾಗಿಯೂ ಇಂಥವ್ರು ಸಿಗೋದು ತುಂಬ ಅಪರೂಪ. ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರೂ ನೀವು ಶೇರ್ ಮಾಡೋದ್ರಿಂದ 10 ಜನಕ್ಕೆ ಒಂದು ಅನ್ನದಾರಿ ಆಗುತ್ತೆ. ನೀವು ಯಾರಾದರೂ ಸಹಾಯ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ ನೋಡಿ, ನೋಡಿದ್ರಲ್ಲ, ಈಗ ಕರ್ಕೊತೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಕರ್ನಾಟಕ ಜನರು ಶೇರ್ ಮಾಡಿ. ಹಾಗೆ ಇನ್ನೊಂದು ಸಲ ತೋರಿಸ್ತೀನಿ. ಎಲ್ಲರೂ ನನ್ನ ಅಣ್ಣ ತಮ್ಮದಿರು ಈ ವಿಡಿಯೋನ ಶೇರ್ ಮಾಡಿ, ತಪ್ಪದೇ ಮರಿಬೇಡಿ. ಅಣ್ಣ ಊಟ ಮಾಡಿಲ್ವಾ? ಇನ್ನ ಇಲ್ಲ ಅಣ್ಣ. ಒಳ್ಳೇದಾಗಲಿ. ನಿಮ್ಮ ಫ್ಯಾಮಿಲಿ ಯಾರೋ ಬಂದರೆ ಕಳಿಸ್ಕೊಡ್ತೀನಿ. ಹಾಂ, ಇದ್ದಾರಾ ಫ್ಯಾಮಿಲಿ? ಮತ್ತೆ ಹ್ಞೂ ಅಂತೀಯಾ? ಬಂದ್ರೆ ಎಲ್ಲರೂ ಫ್ಯಾಮಿಲಿ. ಹೌದಾ? ತಪ್ಪಲ್ಲಿ ಯಾರಾದ್ರೂ ಒಳ್ಳೇದಾಗಲಿ. ನೋಡಿ ಸ್ನೇಹಿತರೆ, ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ಪ್ರತಿಯೊಬ್ಬರು ನೋಡ್ರಿ ಪಾಪ, ಒಳ್ಳೇದಾಗಲಿ. ನೋಡಿ, ಪೇಷಂಟ್ ಲೆಟ್ರ್ ಇದು ನೋಡ್ತಾ ಇದ್ರಲ್ಲ. ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇಂಥವ್ರಿಗಾಗಿ ನಿಮ್ಮ ಕೈಲಾದ ಸಹಾಯ ಮಾಡಿ. ಆಶ್ರಮ ಕಟ್ಟಲು ನಿಧಾನ ಅಣ್ಣ, ನಿಧಾನ ಬಿದ್ದಿದ್ಯಣ್ಣು. ಇನ್ನೊಬ್ಬರು ರಕ್ಷಣೆ ಮಾಡೋಕ್ಕೋಗಿ ಸ್ವಾಮಿ ಅಣ್ಣ. ಆಮೇಲೆ ನಾಳೆ ಸರ್ಕಾರಿ ಆಸ್ಪತ್ರೆ ಕೆಲಸಕ್ಕೆ ಯಾರು ಹೋಗ್ತಾರೆ? ನೋಡಿ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ. ಪ್ರತಿಯೊಬ್ಬರು ನೋಡಿ, ಆಟೋ ಗಂಗಾಧರ ಆಶ್ರಮಕ್ಕೆ ಹೊಸ ಪೇಷಂಟು ನೋಡ್ತಾ ಇದ್ರಲ್ಲ, ಮಕ ನೋಡ್ಕೊಳ್ಳಿ. ದಯವಿಟ್ಟು ಶೇರ್ ಮಾಡಿ. ನೋಡಿ, ಈ ರೀತಿ ಇರ್ತಾರೆ. ಈ ರೀತಿ ಇದ್ದವ್ರನ್ನೂ ಕೂಡ ನಾವು ಸಾಕ್ತೀವಿ. ದಯವಿಟ್ಟು ಎಲ್ಲರೂ ಅಣ್ಣ ತಮ್ಮದಿರು ಸಪೋರ್ಟ್ ಮಾಡಿರಿ. ಎಲ್ಲ ನೋಡಿರಿ ಪಾಪ ಎದ್ದು ಓಡಾಡೋಕ್ಕೂ ಆಗ್ತಾಯಿಲ್ಲ ಅಂಥ ವ್ಯಕ್ತಿಯನ್ನು ಕೂಡ ಕರ್ಕೊಂಡು ಹೋಗ್ತಾಯಿದ್ದೀವಿ. ನೋಡ್ತಾ ಇದ್ರಲ್ಲ, ನಮ್ಮ ಆಶ್ರಮದ ಒಳಗಡೆ. ನೋಡಿ, ದೇವರು ಒಳ್ಳೇದು ಮಾಡಲಿ. ನೋಡಿ ಪಾಪ, ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ಕರ್ನಾಟಕ ಜನರು ನೋಡಿ, ಈ ಬಿಲ್ಡಿಂಗ್ ಖಾಲಿ ಮಾಡಬೇಕು. ಎಲ್ಲರೂ ನೀವು ಸಪೋರ್ಟ್ ಮಾಡಿದ್ರೆ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಆಶ್ರಮನ ಕಟ್ಟಿಸ್ಬೋದು. ನಿಮ್ಮ ಕೈಲಾದ ಎಲ್ಲರೂ ಸಹಾಯ ಮಾಡಿ. ನೋಡಿ, ನಮ್ಮ ಸಮಸ್ಯೆ ಈ ಥರ ಇರುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲ ನನ್ನ ಪ್ರೀತಿಯ ಜನರಿಗೆ, ಕರ್ನಾಟಕ ಜನರಿಗೆ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಕೈಯಲ್ಲಾದ ಒಂದು ಜಲ್ಲಿ, ಕಲ್ಲು, ಇಟ್ಟಿಗೆ, ಸಿಮೆಂಟ್ ಕೊಡಿಸಿ ಸ್ನೇಹಿತರೆ. ನೋಡಿ, ಇವತ್ತು ನಮ್ಮ ದೇವ್ರ ಮಗುಗೆ ಡೈಪರನ್ನು ಹಾಕಿ ನೋಡಿ ರೆಡಿ ಮಾಡ್ತಾ ಇದ್ದೀವಿ. ಪಾಪ ಹೊಸ ದೇವ್ರ ಮಗು ಬಂದಿದೆ.
ನೋಡ್ತಾ ಇದ್ರಲ್ಲ, ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ. ಪಾಪ ಕುತ್ತಲ್ಲೇ ಎಲ್ಲ 1, 2 ಎಲ್ಲ ಫುಲ್ಲು. ಯಾಕೆಂದರೆ ಕೆಲವರು ಅಣ್ಣ ತಮ್ಮದಿರು ಸೇವೆ ಮಾಡೋದು ನೋಡಲಿ ಅಂತ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ತೋರಿಸ್ಕೊಂಡ್ರೆ ಮಾತ್ರ 10 ಜನರಿಗೆ ಗೊತ್ತಾಗೋದು. ಆದರೆ ಯಾರಾದರೂ ಒಬ್ರು ನೋಡಿದ್ರೆ ಜಲ್ಲಿ, ಕಲ್ಲು, ಸಿಮೆಂಟು, ಕಬ್ಬಣ ಯಾರಾದರೂ ತಂದು ಕೊಡ್ಬೋದು ನಮ್ಮ ಆಶ್ರಮಕ್ಕೆ. ಯಾಕೆ ಅಂದರೆ ಇಂಥ ಜನರಿಗೆ, ಹಲವಾರು ಜನರಿಗೆ ರೋಡಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಕರೆತಂದು ನೀವು ನಾವಿದ್ದೀವಿ ಅಂತ ಹೇಳಿ ಒಂದು ಸೇವೆ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ರೀ ತಂದು ಕೊಡ್ರಿ. ಅಲ್ಲಿ ಆಶ್ರಮನ ಕಟ್ಟಡನ ನಿರ್ಮಾಣ ಮಾಡೋಣ. ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ. ಈ ವಿಡಿಯೋನ ಹಲವಾರು ಜನರಿಗೆ ಶೇರ್ ಮಾಡ್ತೀರಾ ಅಂದ್ಕೊಂಡು ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ. ಇಷ್ಟ ಆದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೊಮ್ಮೆ ನಮ್ಮ ವಿಡಿಯೋ ಬರಲು ಎಲ್ಲ ಜನರು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ದೇವರು